ಅದರ ತರ ಇವತ್ತು ಗ್ರಾಮೀಣಾಭಿವೃದ್ಧಿ ರಸ್ತೆಗಳನ್ನ ಬಹುಶಃ ಇಡೀ ರಾಜ್ಯದಲ್ಲಿ ತಾವೇನಾರ ನೋಡಿದ್ರಿಂದ ತಮ್ಮ ಕ್ಷೇತ್ರದಲ್ಲಿ ಆಗಿರಬಹುದು, ಇಡೀ ರಾಜ್ಯದ 224 ಮತಕ್ಷೇತ್ರದಲ್ಲಿನೂ ಸಹಿತ ಗ್ರಾಮೀಣಾಭಿವೃದ್ಧಿ ರಸ್ತೆ ಬಗ್ಗೆ ಎಲ್ಲಾ ಜನರು, ಈ ಕರ್ನಾಟಕದ ಜನರು ಇವತ್ತು ನಮಗೆಲ್ಲರಿಗೂ ಶಾಸಕರಿಗೂ ಸಹಿತ ಮುಜುಗರ ಆಗುವ ರೀತಿಯಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ. ಪ್ರತಿಯೊಂದು ರಸ್ತೆಗಳು ಇವತ್ತು ಏನು ಹೊಲಕ್ಕೆ ಹೋಗುವಂತ ರಸ್ತೆ ಆಗಿರಬಹುದು, ಬೇರೆ ಬೇರೆ ಗ್ರಾಮೀಣ ರಸ್ತೆಗಳು ಏನು ಹೆದ್ದಾರಿಗಳಿಗೆ, ರಾಜ್ಯ ಹೆದ್ದಾರಿಗಳಿಗೆ ಕನೆಕ್ಟ್ ಆಗುತ್ತಾ, ಅವೆಲ್ಲವೂ ಸಹಿತ ಬಹಳಷ್ಟು ಹದಗೆಟ್ಟಿರುವಂತದ್ದು. 2.5 ವರ್ಷ ಆಗಕ್ಕೆ ಬಂತು ಸರ್ಕಾರ, ಇವತ್ತು 1 ರೂಪಾಯಿನೂ ಸಹಿತ ಕೊಟ್ಟಿಲ್ಲ. ಮೊನ್ನೆ ದಿನ 2 ತಿಂಗಳದಿಂದ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಒಂದು ಬ್ರಿಡ್ಜ್ ಅನ್ನ ಓಡಾಡುವಂಥದ್ದು ಕಿತ್ಕೊಂಡು ಹೋಗಿದೆ ಅಂತಂದ್ರೆ 51 ಲಕ್ಷ ಟೆಂಪರರಿ ಬ್ರಿಡ್ಜ್ ಕಟ್ಟಲಿಕ್ಕೆ ಕೊಡಕ್ಕಾಗದೇ ಇರುವಂತ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಬಂದು ಕೇಳಿದೀನಿ, ಸರ್ ಹಿಂಗಾಗಿದೆ, ಬಸ್ಸು ಕಟ್ಟಾಗಿದೆ, ಬಸ್ ಹೋಗ್ತಾ ಇಲ್ಲ, ಜನರು ಓಡಾಡಕ್ ಆಗ್ತಿಲ್ಲ, ಟೆಂಪ್ರರಿ ಮಾಡಕ್ ಕೊಡಿ ಅಂತಂದ್ರೆ ಇನ್ನೂವರೆಗೂ ಒಂದು 51 ಲಕ್ಷ ರಿಲೀಸ್ ಮಾಡಕ್ ಆಗ್ತಿಲ್ಲ ಸರ್ಕಾರಕ್ಕಂದ್ರೆ ನಾವ್ ಹೇಗೆ ಅಲ್ಲಿ ಜನರಿಗೆ ಅವರಿಗೆ ಯಾವ ತರ ಅದನ್ನ ಓಡಾಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದು. ಅದೇ ತರ ಇನ್ನು